ಭಾರತ್ ಅಕ್ಕಿ, ಭಾರತ್ ಚಾವಲ್ ಕೇಂದ್ರ ಸರ್ಕಾರದ ಹೊಸ ಯೋಜನೆ. ನೇರವಾಗಿ ರೈತರಿಂದ ಅಕ್ಕಿಯನ್ನು ಖರೀದಿಸಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ನೀಡುವಂತಹ ಹೊಸ ಯೋಜನೆಗೆ ಇಂದು ಚಾಲನೆ ಸಿಕ್ಕಿದೆ. ಸದ್ಯ ನೀವು ನೋಡಬಹುದು ಈ ಒಂದು ಯೋಜನೆ ಯಾವ ರೀತಿಯಾಗಿ ಕಾರ್ಯಗತಕ್ಕೆ ಬರ್ತಾ ಇದೆ ಅಂತೇಳಿ. ನೀವು ನೋಡ್ತಾ ಇರುವಂತಹ ಇದೇ ವಾಹನಗಳಿಂದ ನಿಮ್ಮ ಪ್ರಮುಖ ನಗರಗಳಿಗೆ ಅಂದರೆ ನಿಮ್ಮ ನಗರಗಳಿಗೆ ಅಕ್ಕಿ ಬರುತ್ತೆ. 29 ರೂಪಾಯಿ ಕೆಜಿ ಅಕ್ಕಿ ಬರುತ್ತೆ. ಒಂದೊಂದು ಬ್ಯಾಗ್ ಕೂಡ 10 ಕೆಜಿಯ ಬ್ಯಾಗ್ಗಳಾಗಿರುತ್ತೆ. ಪ್ರತಿ ವಾಹನದಲ್ಲೂ ಕೂಡ ಒಬ್ಬರು ವಾಹನ ಚಾಲಕರು ಜೊತೆಗೆ ಒಬ್ಬರು ಸೇಲ್ಸ್ ಮ್ಯಾನ್ ಇರ್ತಾರೆ. ನೀವು ಯಾವುದೇ ರೀತಿಯಾಗಿ ಪೇಮೆಂಟ್ ಕೂಡ ಮಾಡಬಹುದಾಗಿರ್ತಕ್ಕಂಥದ್ದು, ಅಂದರೆ ಯಾವುದೇ ಆನ್ಲೈನ್ ಪೇಮೆಂಟ್ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು, ಯಾವುದನ್ನು ಬೇಕಾದರೂ ಕೊಟ್ಟು ಅಕ್ಕಿಯನ್ನು ಖರೀದಿ ಮಾಡಬಹುದು. ಆದರೆ ಕೇವಲ ಒಬ್ಬರಿಗೆ ಒಂದು ಫೋನ್ ನಂಬರ್ಗೆ ಒಂದೇ ಅಕ್ಕಿಯನ್ನು ಕೊಡಲಾಗುತ್ತೆ. APL ಅಥವಾ BPL ಕಾರ್ಡ್ಗಳ ಯಾವುದರ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾರಾದರೂ ಕೂಡ ಅಕ್ಕಿಯನ್ನು ಖರೀದಿ ಮಾಡಬಹುದು. ಯಾವ ರೀತಿಯ ಅಕ್ಕಿ ಸಿಗುತ್ತೆ ಅಂತ ನೀವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೇ ರೀತಿಯಾದಂತಹ ಅಕ್ಕಿ ಇದೇ ರೀತಿಯಾದ ಬ್ಯಾಗ್ನಲ್ಲಿ ಬರುತ್ತೆ. ಈ ಒಂದು ಅಕ್ಕಿ ಕೇವಲ 29 ರೂಪಾಯಿಗೆ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು. ಇದರ ಪ್ರಮುಖ ಉದ್ದೇಶ ಇಷ್ಟೇ. ಈಗ ಮಾರುಕಟ್ಟೆಯಲ್ಲಿ 50 ರಿಂದ 60 ರೂಪಾಯಿ ಕೆಜಿ ಅಕ್ಕಿ ಲಭ್ಯವಿರತಕ್ಕಂಥದ್ದು. ಕಡಿಮೆ ದರದಲ್ಲಿ ಅಕ್ಕಿಯನ್ನು ನೀಡುವ ಮೂಲಕವಾಗಿ ಬೆಲೆ ಏರಿಕೆಯ ಬಿಸಿಯ ಬಗ್ಗೆ ಜನರ ಒಂದು ಆಕ್ರೋಶ ಏನಿದೆ ಅದನ್ನು ಕಡಿಮೆ ಮಾಡುವಂತಹ ಉದ್ದೇಶ ಇರ್ಬೋದು, ಅಥವಾ ಬಹಳ ಈಸಿಯಾಗಿ ಸ್ವಲ್ಪ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಅಕ್ಕಿ ಸಿಗಲಿ ಅನ್ನುವಂತಹ ಉದ್ದೇಶವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ನ್ಯಾಷನಲ್ ಗವರ್ಮೆಂಟ್ ಸರ್ವಿಸ್ ವತಿಯಿಂದ ಈ ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಳ್ಳಲಾಗುತ್ತೆ. ನಾಫೆಡ್ ಈ ಒಂದು ಅಕ್ಕಿಯ ವಿತರಣೆಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಹೊತ್ತಿರ್ತಕ್ಕಂಥದ್ದು. ನಾಫೆಡ್ ಮೂಲಕ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಿಗೆ ಈ ಒಂದು ಅಕ್ಕಿಯ ವಾಹನಗಳು ಬರುತ್ತೆ. ಸದ್ಯಕ್ಕೆ ಪ್ರಪ್ರಥಮವಾಗಿ 120 ಕ್ವಿಂಟಲ್ ಅಕ್ಕಿ ಬಂದಿರತಕ್ಕಂಥದ್ದು. 25 ವಾಹನಗಳ ಮೂಲಕ ಬೆಂಗಳೂರಿನ 5 ವಾಹನಗಳು ಬೆಂಗಳೂರಿನಲ್ಲಿ, ಹಾಗೆ ಮಿಕ್ಕ 20 ವಾಹನಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ವಾಹನಗಳು ಅಕ್ಕಿಯನ್ನು ಕೊಂಡೊಯ್ತವೆ. ಅಲ್ಲಿಂದ ಗ್ರಾಹಕರು ಬಂದು ಖರೀದಿಯನ್ನು ಮಾಡಬಹುದು. ಇನ್ನು ಆನ್ಲೈನಲ್ಲಿ ಕೂಡ ಅಂದರೆ ಬಿಗ್ ಬಾಸ್ಕೆಟ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಜೊತೆಗೆ ಲಿಂಕ್ ಅನ್ನುವಂತಹ ಒಂದಷ್ಟು ಸಂಸ್ಥೆಗಳ ಮೂಲಕವಾಗಿ ಆನ್ಲೈನಲ್ಲೂ ಕೂಡ ಒಂದಷ್ಟು ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವ್ಯವಸ್ಥೆಗಳು ನಾಳೆ ನಾಡಿನಿಂದ ಲಭ್ಯವಿರುತ್ತೆ. ಆದರೆ ಇವತ್ತಿನಿಂದಲೇ ಎಲ್ರಿಗೂ ಕೂಡ ಈ ರೀತಿಯಾದಂಥ ವಾಹನಗಳ ಮೂಲಕ ಅಕ್ಕಿಯನ್ನು ಲಭ್ಯವಿರತಕ್ಕಂಥದ್ದು. ಸುಮಾರು 29 ರೂಪಾಯಿಗಳನ್ನು ಕೊಟ್ಟು ಅಕ್ಕಿಯನ್ನು ಖರೀದಿ ಮಾಡಬಹುದು ಅಂತಕ್ಕಂಥ ಒಂದಷ್ಟು ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ. ಗ್ರಾಹಕರು ಯಾವ ರೀತಿಯಾಗಿ ಅಕ್ಕಿಯನ್ನು ಖರೀದಿ ಮಾಡ್ತಾರೆ, ಸೊ ಗ್ರಾಹಕರು ಎಷ್ಟು ಉತ್ಸಾಹದಿಂದ ಇದ್ದಾರೆ, ಗ್ರಾಹಕರಿಗೆ ಇದು ಎಷ್ಟು ಈ ಯೋಜನೆ ಫಲಕಾರಿಯಾಗುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.